ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅನು ಅರ್ಚನಾ. ವೆಲ್ಕಮ್ ಟು ಗುಡ್ ಲರ್ನಿಂಗ್ ಕೀಪ್ ಲರ್ನಿಂಗ್. ಈ ಒಂದು ವಿಡಿಯೋದಲ್ಲಿ BCom 5th ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಎಂಟರ್ಪ್ರೆನರ್ಶಿಪ್ ಡೆವಲಪ್ಮೆಂಟ್ ಅನ್ನೋ ಒಂದು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. 2021-22 ಸಾಲಿನಲ್ಲಿ ನಮ್ಮ ಒಂದು ಎಂಟರ್ಪ್ರೆನರ್ಶಿಪ್ ಡೆವಲಪ್ಮೆಂಟ್ ಅನ್ನೋ ಒಂದು ಸಬ್ಜೆಕ್ಟನ್ನು ಈಸ್ಕೊಂಡ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇವತ್ತಿನ ವಿಡಿಯೋದಲ್ಲಿ ಪ್ರಾಬ್ಲಮ್ಸ್ ಆಫ್ SSI ಆರ್ ಚಾಲೆಂಜಸ್ ಫೇಸ್ಡ್ ಬೈ ದ SSI ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಯಾವುದೆಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಪ್ರಾಬ್ಲಮ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ನೋಡಿದಾಗ ಫಸ್ಟ್ ಒನ್ ಈಸ್ ಫಿನಾನ್ಸ್, ಸೆಕೆಂಡ್ ಒನ್ ಈಸ್ ರಾ ಮೆಟೀರಿಯಲ್ಸ್, ಥರ್ಡ್ ಒನ್ ಈಸ್ ಮ್ಯಾನೇಜರಲ್ ಸ್ಕಿಲ್ಸ್, ಫೋರ್ತ್ ಒನ್ ಈಸ್ ಲೇಬರ್, ಫಿಫ್ತ್ ಒನ್ ಮಾರ್ಕೆಟಿಂಗ್, ಸಿಕ್ಸ್ತ್ ಒನ್ ಕ್ವಾಲಿಟಿ, ಸೆವೆಂತ್ ಒನ್ ಟೆಕ್ನಾಲಜಿ, ಏಯ್ತ್ ಒನ್ ಸಿಕ್ನೆಸ್, ninth one global competition. These are the most important challenges faced by the small scale industry. ಈಗ ಒಂದೊಂದೇ ಪ್ರಾಬ್ಲಮನ್ನು ನೋಡ್ತಾ ಬರೋಣ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಫಸ್ಟ್ ಫಿನಾನ್ಷಿಯಲ್ ಪ್ರಾಬ್ಲಮನ್ನು ತಗೊಂಡ್ರೆ ಫಿನಾನ್ಸ್ ರಿಲೇಟೆಡ್ ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಯಲ್ಲಾದರೆ ಶೇರ್ಸು ಡಿಬೆಂಚರ್ಸನ್ನು ಇಶ್ಯೂ ಮಾಡ್ತಾರೆ. ಬಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಇಶ್ಯೂ ಮಾಡೋಕ್ಕಾಗಲ್ಲ. ಫ್ಯಾಮಿಲಿ, ಫ್ರೆಂಡ್ಸ್, ಇನ್ನಂದರೆ ರಿಲೇಟಿವ್ಸ್ನಿಂದ ನಾವು ಒಂದು ಮನಿಯನ್ನು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅದು ನಾವು ಲೆಸ್ ಅಮೌಂಟಲ್ಲಿ ನಾವು ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ತುಂಬ ಜನ ಇನ್ವೆಸ್ಟ್ ಮಾಡೋಕ್ಕೆ ಮುಂದೆ ಬರೋದಿಲ್ಲ. ಸೊ ಫಿನಾನ್ಸ್ ಈಸ್ ಒನ್ ಆಫ್ ದ ಪ್ರಾಬ್ಲಮ್ ಫೇಸ್ಡ್ ಬೈ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸೆಕೆಂಡ್ ಒನ್ ಈಸ್ ರಾ ಮೆಟೀರಿಯಲ್ಸ್. ಆಲ್ವೇಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಈಸ್ ಎಸ್ಟಾಬ್ಲಿಷ್ ಇನ್ ರೂರಲ್ ಏರಿಯಾಸ್. ಅಂದರೆ ನಮ್ಮ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ಯಾವಾಗೂ ರೂರಲ್ ಏರಿಯಾದಲ್ಲಿ ಏನಂದರೆ ಅಷ್ಟೊಂದು ಡೆವಲಪ್ ಆಗಿರೋ ಒಂದು ಟೌನಲ್ಲಿ ಎಸ್ಟಾಬ್ಲಿಷ್ ಮಾಡೋದಿಲ್ಲ. ಸೊ ಅಂತಹ ಒಂದು ಪ್ಲೇಸಸ್ಗೆ ರಾ ಮೆಟೀರಿಯಲ್ಸನ್ನು ಸಪ್ಲೈ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸೊ ಗ್ಯಾದರಿಂಗ್ ದ ರಾ ಮೆಟೀರಿಯಲ್ಸ್ ಫ್ರಮ್ ವೇರಿಯಸ್ ಸೋರ್ಸಸ್ ಇಟ್ ಈಸ್ ಅ ಡಿಫಿಕಲ್ಟ್ ಟಾಸ್ಕ್ ಫಾರ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. Third one is managerial skills. In small scale industry, one man handled by all the works. ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಮ್ಯಾಕ್ಸಿಮಮ್ ವರ್ಕರ್ಸು ಲಿಮಿಟ್ ಆಗಿರ್ತಾರೆ. ಬಿಕಾಸ್ ಅವ್ರಿಗೆ ವೇಜಸನ್ನು ಪೇ ಮಾಡೋಷ್ಟು ಫಿನಾನ್ಷಿಯಲ್ ಆಗಿ ಸಪೋರ್ಟ್ ಆಗಿರೋದಿಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ಅದರಿಂದ ಒಂದೊಂದು ಪ್ರೋಸೆಸ್ಗೂ ಒಬ್ಬೊಬ್ಬರನ್ನು ಅಪಾಯಿಂಟ್ ಮಾಡಿರೋದ್ರಿಲ್ಲ. ಎಲ್ಲ ಒಂದು ಪ್ರೋಸೆಸ್ಗೂ ಒಬ್ಬ ವ್ಯಕ್ತಿಯು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಒಬ್ಬ ವ್ಯಕ್ತಿಯಲ್ಲಿ ಎಲ್ಲ ರೀತಿಯಾದ ಮ್ಯಾನೇಜರಲ್ ಸ್ಕಿಲ್ಸ್ ಇರೋದು ತುಂಬ ಕಷ್ಟ. ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಲ್ಸೋ ಹ್ಯಾವ್ ದ ಪ್ರಾಬ್ಲಮ್ ಆಫ್ ಮ್ಯಾನೇಜರಲ್ ಸ್ಕಿಲ್ಸ್. ಫೋರ್ತ್ ಒನ್ ಈಸ್ ಲೇಬರ್. ಲ್ಯಾಕ್ ಆಫ್ ಟ್ಯಾಲೆಂಟ್ ಡ್ಯೂ ಟು ಲೋ ವೇಜಸ್. ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬಂದ್ಬಿಟ್ಟು ಲೋ ವೇಜಸನ್ನು ಕೊಡ್ತಾರೆ. ಸೊ ಅದರಿಂದ ಹೈಲಿ ಸ್ಕಿಲ್ಡ್ ಲೇಬರ್ಸನ್ನು ಅಪಾಯಿಂಟ್ ಮಾಡೋಕ್ಕೆ ಆಗೋದಿಲ್ಲ. ಆ್ಯಂಡ್ ಸ್ಕಿಲ್ ಇರೋ ಲೇಬರ್ಸು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಲೋ ವೇಜಸ್ಗೆ ಕೆಲಸ ಮಾಡೋಕ್ಕೆ ಬರೋದೂ ಇಲ್ಲ. ಸೊ ಇದರಿಂದ ಲೇಬರ್ಸ್ ಅನ್ನೋರು ಅಷ್ಟೊಂದು ಸ್ಕಿಲ್ಡ್ ಪರ್ಸನ್ಸು ಆಗಿರೋದಿರಲ್ಲ. ಸೊ ದಿಸ್ ಈಸ್ ಆಲ್ಸೋ ಪ್ರಾಬ್ಲಮ್ ಫೇಸ್ಡ್ ಬೈ ದ SSI. Fifth one is marketing. Unable to meet marketing expenses depends on middlemen leads to exploitation. ಅಂದರೆ ಮಾರ್ಕೆಟಿಂಗಲ್ಲಿ ನಮ್ಮ ಒಂದು ಪ್ರಾಡಕ್ಟ್ನ ಇನ್ಫಾರ್ಮೇಷನನ್ನು ಅವ್ರಿಗೆ ಅವೇರ್ನೆಸ್ ಕೊಡೋಕ್ಕೆ ಅಡ್ವರ್ಟೈಸ್ಮೆಂಟ್ ಆಗಿರಲಿ, ಇನ್ನಂದರೆ ಯಾವುದೇ ಮೀಡಿಯಾ ಸಪೋರ್ಟ್ ತಗೊಂಡ್ರೆ ನಾವು ಎಕ್ಸ್ಪೆನ್ಸಸನ್ನು ಬೇರ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅವರ್ ಡಿಸ್ಕಸಿಂಗ್ ಅಬೌಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಮತ್ತು ಮಿಡಲ್ ಮ್ಯಾನ್ಸ್ ಪ್ರಕಾರ ಇದು ನಡೆಯುತ್ತೆ. ಸೊ ಮಿಡಲ್ ಮ್ಯಾನ್ಸ್ ಏನು ಮಾಡ್ತಾರೆ, ನಾವು ಒಂದು ಬೆಲೆಗೆ ಮಾರಿದ್ರೆ ಅವರೊಂದು ಸ್ವಲ್ಪ ಪ್ರಾಫಿಟನ್ನು ಆ್ಯಡ್ ಮಾಡಿ ಇನ್ನೊಂದಷ್ಟು ಬೆಲೆಯನ್ನು ಫಿಕ್ಸ್ ಮಾಡಿ ಮಾರ್ತಾರೆ. ಇದರಿಂದ ನಮ್ಮ ಒಂದು ಪ್ರಾಡಕ್ಟು ಅಷ್ಟೊಂದು ರೀಚ್ ಆಗೋಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಾಬ್ಲಮ್ ಫೇಸ್ಡ್ ಬೈ ದ SSI. ಸಿಕ್ಸ್ತ್ ಒನ್ ಈಸ್ ಕ್ವಾಲಿಟಿ. In small scale industries, the product quality is very less because of insufficient finance. ಅಂದರೆ ನಮ್ಮ ಹತ್ರ ಎಷ್ಟು ಫಿನಾನ್ಸ್ ಇರುತ್ತೋ ಮತ್ತು ರಾ ಮೆಟೀರಿಯಲ್ಸನ್ನು ನಾವು ಗ್ಯಾದರ್ ಮಾಡೋದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ತುಂಬ ಕಷ್ಟ. ಸೊ ಡ್ಯೂ ಟು ಫಿನಾನ್ಷಿಯಲ್ ಆ್ಯಂಡ್ ಲ್ಯಾಕ್ ಆಫ್ ರಾ ಮೆಟೀರಿಯಲ್ಸ್, ದ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ವಿ ಕಾಂಟ್ ಪ್ರೊಡ್ಯೂಸ್ ಇನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ.
ಅಂದರೆ ಒಂದು ಒಳ್ಳೆಯ ಒಂದು ಪ್ರಾಡಕ್ಟನ್ನು ನಾವು ಪ್ರೊಡ್ಯೂಸ್ ಮಾಡಬೇಕಂದ್ರೆ ಅದಕ್ಕೆ ತಕ್ಕಂತೆ ರಾ ಮಟೀರಿಯಲ್ಸ್ ಆ್ಯಂಡ್ ಫಿನಾನ್ಸ್ ಇರಬೇಕು. ಸೊ ಕ್ವಾಲಿಟಿ ಅನ್ನೋದು ಲೆಸ್ ಆಗಿರುತ್ತೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಾಬ್ಲಮ್ ಫೇಸ್ಡ್ ಬೈ ದ SSI. ಸೆವೆಂತ್ ಒನ್ ಈಸ್ ಟೆಕ್ನಾಲಜಿ. ಟೆಕ್ನಾಲಜಿ ಅನ್ನೋದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಕಡಿಮೆ ಇರುತ್ತೆ. ಅಂದರೆ ಹೈ ಟೆಕ್ನಾಲಜಿ ಆರ್ ಮಾಡರ್ನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ, ಬಿಕಾಸ್ ಆಫ್ ಲ್ಯಾಕ್ ಆಫ್ ಫಿನಾನ್ಸ್ ಆ್ಯಂಡ್ ರಾ ಮೆಟೀರಿಯಲ್ಸ್. ಒಂದು ನ್ಯೂ ಟೆಕ್ನಾಲಜಿಯನ್ನು ನಾವು ಅಡ್ಯಾಪ್ಟ್ ಮಾಡ್ಕೋಬೇಕು ಅಂದರೆ ಫುಲ್ ಅವೇರ್ನೆಸ್ ಇರಬೇಕು ಸೊಸೈಟಿ ಬಗ್ಗೆ, ಮತ್ತು ನಮ್ಮ ಒಂದು ಫಿನಾನ್ಸ್ ಸರಿಯಾಗಿರಬೇಕು. ಮನಿ ಇಲ್ಲದಿರೋ ಯಾವುದೇ ಒಂದು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಸೊ ಫಿನಾನ್ಷಿಯಲ್ ಪ್ರಾಬ್ಲಮ್ಮು SSI ಇರೋದರಿಂದ ನ್ಯೂ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಏಯ್ತ್ ಒನ್ ಈಸ್ ಸಿಕ್ನೆಸ್. ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹ್ಯಾವ್ ದ ಪ್ರಾಬ್ಲಮ್ ಆಫ್ ಸಿಕ್ನೆಸ್. ಹಂಗಂದರೆ ವೀಕ್ ಆಗಿರೋದಂತಲ್ಲ, ನಾವೊಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕು ಅಂದಾಗ ನಮಗೆ ಒಳ್ಳೆಯ ಒಂದು ಫಿನಾನ್ಸ್ ಇರಬೇಕು. ಯಾವುದೇ ಒಂದು ಆರ್ಡರ್ ಬಂದಾಗ ಅದನ್ನು ಬೇಗ ನಮಗೆ ಪ್ರೊಡ್ಯೂಸ್ ಮಾಡಿ ಕಸ್ಟಮರ್ಸ್ಗೆ ಕೊಡಬೇಕು. ಯಾವಾಗ ನಮ್ಮ ಹತ್ರ ಫಿನಾನ್ಸ್ ಇರೋದಿಲ್ಲ ಆವಾಗ ರಾ ಮೆಟೀರಿಯಲ್ಸನ್ನು ಬೈ ಮಾಡೋಕ್ಕಾಗೋದಿಲ್ಲ. ಯಾವಾಗ ರಾ ಮೆಟೀರಿಯಲ್ಸ್ ಇರಲ್ವೋ ಪ್ರೊಡಕ್ಷನ್ ನಿಂತೋಗುತ್ತೆ. ಇಟ್ ಈಸ್ ಲೀಡ್ಸ್ ಟು ಲಾಸಸ್. ಅಂದರೆ ನಾವು ಕಂಟಿನ್ಯೂಸ್ ಲಾಸಸ್ಸನ್ನು ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ನೋಡ್ತೀವಿ. ಅದರ ಜೊತೆಗೆ ಡಿಲೇ ಇನ್ ಪೇಮೆಂಟ್ಸ್. ಅಂದರೆ ತಗೊಂಡೋಗ್ದವರು ಬೇಗ ಪೇಮೆಂಟ್ ಕೊಡೋದಿಲ್ಲ. ಅದರ ಜೊತೆಗೆ ನಾವು ಲೋನ್ಸ್ ತಗೊಂಡಿರ್ತೀವಿ, ಅದನ್ನು ಬೇರ್ ಮಾಡೋಕ್ಕಾಗೋಲ್ಲ. ಸೊ ದೀಸ್ ಆರ್ ದ ರೀಸನ್ಸ್ ಫಾರ್ ದ ಸ್ಮಾಲ್ ಸ್ಕೇಲ್ ಈಸ್ ಬಿಕಮಿಂಗ್ ಸಿಕ್ ಇನ್ ದ ಮಾರ್ಕೆಟ್. ನೈನ್ತ್ ಪ್ರಾಬ್ಲಮ್ ಆರ್ ಚಾಲೆಂಜಸ್ ಫೇಸ್ಡ್ ಬೈ ದ SSI. ಅಂದರೆ ದಿಸ್ ಈಸ್ ದ ಲಾಸ್ಟ್ ಚಾಲೆಂಜ್ ಫೇಸ್ಡ್ ಬೈ ದ SSI. ಗ್ಲೋಬಲ್ ಕಾಂಪಿಟೇಷನ್. ಅಂದರೆ ನಮ್ಮ ಒಂದು ಸೊಸೈಟಿಯಲ್ಲಿ ಲೆವೆಲ್ ಆಫ್ ಲಿವಿಂಗ್ ಆಫ್ ಪೀಪಲ್ ಇನ್ಕ್ರೀಸಿಂಗ್. ಅಂದರೆ ಸ್ಟೇಟಸ್ ಅನ್ನೋದು ಜಾಸ್ತಿ ಆಗ್ತಾಯಿದೆ. ಯಾವಾಗ ಸ್ಟೇಟಸ್ ಅನ್ನೋದು ಜಾಸ್ತಿ ಆಗುತ್ತೋ ಪೀಪಲ್ಸ್ ಆರ್ ಗೋಯಿಂಗ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದ ಹೆಲ್ತ್. ಈ ಒಂದು ಕೋವಿಡ್ ಸಿಚುವೇಷನಲ್ಲಾದರೂ ಅದು ಇನ್ಕ್ರೀಸ್ ಆಗಿದೆ. ಅವರು ಮನಿಗಿಂತ ಹೆಲ್ತ್ಗೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದಾರೆ. ಅದರಿಂದ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸನ್ನು ಪ್ರಿಫರ್ ಮಾಡ್ತಾರೆ. ನಮ್ಮ ಒಂದು SSIಯಲ್ಲಿ ನಾವು ಕ್ವಾಲಿಟಿಯಾದ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ದೊಡ್ಡ ದೊಡ್ಡ ಕಂಪನೀಸಲ್ಲಿ ಕಾಂಪಿಟೇಷನ್ ಜಾಸ್ತಿ. ಅದರ ಜೊತೆಗೆ ನಾವು SSIಯನ್ನು ಲೀಡ್ ಮಾಡೋದು ತುಂಬ ಕಷ್ಟ ಆಗಿದೆ. ಸೊ ಯಾವಾಗ ಕ್ವಾಲಿಟಿ ಪ್ರಾಡಕ್ಟನ್ನು ಮನಿಗೆ ಕಂಪೇರ್ ಮಾಡ್ತೀರಾ ಪೀಪಲ್ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಸೊ ನಮ್ಮ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯವರು ಆ ಒಂದು ಕಸ್ಟಮರ್ಸನ್ನು ರೀಚ್ ಮಾಡೋಕ್ಕಾಗಲ್ಲ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಾಬ್ಲಮ್ ಫೇಸ್ಡ್ ಬೈ ದ SSI. ಅಂದರೆ ಕಾಂಪಿಟೇಷನನ್ನು ಬೇರ್ ಮಾಡೋ ಶಕ್ತಿ ನಮ್ಮ SSIಗಿರೋಲ್ಲ, ಯಾಕಂದರೆ ಲ್ಯಾಕ್ ಆಫ್ ಫಿನಾನ್ಸ್. ಸೊ SSI ಒಂದು ಪ್ರಾಬ್ಲಮನ್ನು ಫೇಸ್ ಮಾಡೋಕ್ಕೆ ಕಾರಣ ಆಗ್ತಾಯಿದೆ. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆರ್ ಚಾಲೆಂಜಸ್ ಫೇಸ್ಡ್ ಬೈ ದ SSI ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು. ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋನ. ಇದರಲ್ಲಿ ನಮ್ಮ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಯಾವುದೆಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದೆ ಅಂತ ಹೇಳಿದ್ದೀನಿ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಇಂಪಾರ್ಟೆಂಟ್, ಅದಕ್ಕೆ ಮಾಡಿದ್ದೀನಿ. ಸೊ ನಿಮಗೆ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸ್ದಾಗಿ ಏನಾದರೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.